ಇಲ್ಲೇ ಬಂದು 3,400 ಕಬ್ಬು ಹೇಳ್ತಾರೋ 500 ಕಬ್ಬು ಹೇಳ್ತಾರೋ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದೀವಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ 10 ಸಲ ಉಳಿದು ಹೇಳಿದಿಲ್ಲ, ಅದರಲ್ಲಿ ಹೇಳುತ್ತೆ. ಅವ್ರೇನ್ ಹೇಳ್ತಾರೋ, ನೀವೇನು ಹೋರಾಟ ಮಾಡಿರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇಲ್ಲಿಂದ ತಿಂಗಳಾನಂದ ಹೋರಾಟ ಮಾಡಿದ್ರಿ. ನಾನು ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅದು ಮೊದಲ 50 ಇತ್ತು, ಆಮೇಲೆ 50 ಇತ್ತು, ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ 3,200 ರೂಪಾಯಿಗೆ ನಾನು ಇಲ್ಲಿ ತಂದಿಟ್ಟನು. ನಿಮ್ಮೆಲ್ಲರ ಕೇಳ್ರಿ, ಪೂರ್ತಿ ಕೇಳ್ರಿ. ನಿಮ್ಮೆಲ್ಲ ಹೋರಾಟ ಅಂದ್ರೆ 3,200 ರೂಪಾಯಿಗೆ ಇಲ್ಲಿ ತಂದಿಟ್ಟೈತಿ. ಇನ್ನೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡಿಸ್ಬೇಕಪ್ಪ ಅಂದ್ರ ನಾನು ನಿಮ್ಮೆಲ್ಲರೂ ಕೂಡ ಹಿಡಿಯೋದನು. ನಾನು ಕೂಡ ಇಲ್ಲಿ ವೇದಿಕೆ ಮೇಲೆ ಕೊಡಬೇಕು ಅಂತನು. ಆದ್ರೂ ಕೂಡ ರೈತರ ಇವತ್ತು ನಾವು ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರವನ್ನು ಹೇಳತ್ತಾರ. ಅವರು ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ, ತಾವಂತೂ ಮಾತಾಡಬೇಡ ತಿಳಿಲ್ಲ, ನನಗೆ ಗೊತ್ತದ. ಒಂದ್ ನಿಮಿಷ ತಂಡ್ರಿ ಅವ್ರು ನೋಡ್ರಿ ಕೇಳಲ್ಲ. 7-8 ವರ್ಷದಿಂದ ನಾವ ಏನು ಕೂಡ ಇಂಪ್ರೂವ್ಮೆಂಟ್ ಇಲ್ಲ. ನಾ ಮುಗಿಸಿನ ಮುಗ್ದೈತಿ. ಅವ್ರೇನ್ ಹೇಳ್ತಾರ, ಈಗ ಅವ್ರ ಜವಾಬ್ದಾರಿ ಇರ್ತೈತಿ. ಕಾರ್ಖಾನೆಗಳು ಕೂಡ ಇವರೇ ಚಾಲೂ ಮಾಡಿಸ್ಬೇಕು, ಬಂದ್ ಮಾಡ್ಬೇಕು. ಈಗ ಗೌರ್ಮೆಂಟ್ ಆರ್ಡರ್ ಇದ್ದು ಕೂಡ ನೀವೆಲ್ಲ ಒಕ್ಕಟ್ಟಿಗೆ ಅವ್ರಿಗೆಲ್ಲ ಲಕ್ಷಾಂತರ ಜನ ಸೇರಿರಿ. ರಾತ್ರಿ 9 ಗಂಟೆ ಆಗೈತಿ, ಅವ್ರಿಗೆ ಗೊತ್ತಾಗೋದಿಲ್ಲಂದ್ರೆ ನೀವೆಲ್ಲ ಗಟ್ಟಿಯಾಗಿರತ್ತೇವೆ. ಅವ್ರು ಕೂಡ ಇವತ್ತ 3,200 ರೂಪಾಯಿಗೆ ತಂದಾರ. ನಮ್ದು 500 ಬರ್ಬೇಕಾಗೈತಿ, ಹೌದಲ್ಲ? ಬರ್ಬೇಕಾಗೈತಿ ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕು. ಕೇಳ್ರಿ, ತಾಳ್ಮೆಯನ್ನ ನಾವು ಕೂಡ ತಗೋಬೇಕು. ಜಿಲ್ಲಾಧಿಕಾರಿಯಲ್ಲಿ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತು ಕೇಳ್ರಿ, ಗಡ್ಬಡಿಸ್ಬೇಡ್ರಪ್ಪ. ನಮ್ ಕಬ್ಬು ಕೂಡ ಹೋಗ್ಬೇಕಾಗೈತಿ. ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತಿ, ಬೆಲೆನೂ ನಿಗದಿ ಆಗ್ಬೇಕಾಗೈತಿ. ಇವೆರಡು ಕೂಡ ಪಾತ್ರದಾವ ಇಲ್ಲ. ಯಾಕಂದ್ರೆ ಇನ್ನೊಂದು 8 ದಿನ ಹೋತಪ್ಪ ಅಂದ್ರ ಮತ್ ನೀವೇ ಚಾಲೂ ಮಾಡಿರುತ್ತೆ, ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು. ಅದಕ್ಕಾಗಿ ಜಿಲ್ಲಾಧಿಕಾರಿಯವರಲ್ಲಿ ವಿನಂತಿ ಮಾಡ್ತೀವಿ, ತಾವ ಇಷ್ಟೆಲ್ಲ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಹಗಲು ರಾತ್ರಿ ಕೂಡ ಆರಾಮಿಲ್ದರು. ಕಾರ್ಖಾನೆ ಮಾಲೀಕರ ಜೊತೆ 100 ಸಲ ಮಾತಾಡಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದಕ್ಕೆ ನೀವು 50% ತಗೊಂಬಂದಿರಿ. ಇನ್ನ ಕೂಡ 50% ನಮ್ಗೆ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಂದ್ರ ಅವ್ರು 7-8 ವರ್ಷದಿಂದ ಒಟ್ಟೆ ರೊಕ್ಕ ಕೊಟ್ಟಿಲ್ಲ ನಮಗ. ಅವ್ರ ವರ್ಷ ಬರೀ 150 ಕೊಟ್ಕೋತ ಬಂದಿರ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಒಕ್ಕಟ್ಟಾಗದಿರ್ಕಿಲ್ಲ. ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಬೆಳೆಯೋರು ಇಡೀ ಜಿಲ್ಲಾದಾಗ್ರಿ ಎಲ್ಲರೂ ಕೂಡ ಒಬ್ಬರು ಬಿಡದೆ ಇಲ್ಲಿ ತೀರ್ಮಾನ. ಇಡೀ ನಮ್ಮ 14 ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡತ್ತಾರೆ. ಯಾಕಂದ್ರೆ ನಾವು ಹಾನಿಯಾಗಿವಿ ಸರ್. ಕಬ್ಬು ಏನಾಗೈತಿ, ಕಬ್ಬು ಬಿಟ್ರೆ ಬೇರೆ ಬೆಳೆದೇ ಇಲ್ಲ ಇಲ್ಲಿ 90%, ಹೌದಲ್ರಿ? ಬೇರೆ ಬೆಳೆದಿಲ್ಲ ನಂತರ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿಲ್ಲ. ಎಂದು ಕೂಡ ಇತಿಹಾಸದಾಗ ಕಬ್ಬು ಬೆಳೆಗಾರ ಒಕ್ಕಟ್ಟಾಗಿಲ್ರಿ. ಪಕ್ಷಾತೀತವಾಗಿ ಯಾವುದೇ ಪಕ್ಷದಾಗಿದ್ರು ಕಬ್ಬು ರೊಕ್ಕ ಬಂದ್ರೇನೆ ನಮ್ಮ ಬದುಕೈತಿ, ನಮ್ಮ ಕುಟುಂಬ ನಡೀತಾ ಹೋಗ್ತಿ. ನಾವು ಕೂಡ ಸೇರಿದೀವಿ. ದಯವಿಟ್ಟು ನಮ್ಮದೇನ ಕೇಳಿ 3,000 ನಮ್ದು 500 ಬೇಡಿಕೆ ಐತಿ, ಒತ್ತಾಯ ಕೂಡ ಐತಿ. ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ 3,400 ರೂಪಾಯಿ 10 ರೂಪಾಯಿದಂಗ ಕಬ್ಬು ಕೂಡ ಹೋಗ್ತಾ ಇದ್ವಿ. ದಯವಿಟ್ಟು ಕಾರ್ಖಾನೆಯವರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ. ಯಾಕಂದ್ರೆ ಅವರೆಲ್ಲ ಪ್ರಬಲದವ್ರಿ. ದಯವಿಟ್ಟು ಅವ್ರು ಯಾರು ಕೂಡ ಬಡ್ರಿಲ್ಲ. ಅವ್ರು 5-6 ವರ್ಷದಿಂದ ಏನ್ ಬೇಕಾದ ಮಾಡಿದ್ರು ನಾವು ಕೇಳಿಲ್ಲ. ಯಾಕಂದ್ರೆ ಸುಭಾಷನು ಹೌದಲ್ಲ, ಕೇಳಿಲ್ಲ, ಅವ್ರು ಮಾತಾಡ್ಸೇ ಇಲ್ಲ. ಇರ್ಲಿ ಬಿಡಪ್ಪ, ಹೋಗುವತಕ್ಕಂತ ಇಲ್ಲಿ ಕೊಟ್ಟರು ನಾಳೆ ಕೊಟ್ಟರು ಬಿಟ್ಟು ಸರ. ಅದಕ್ಕಾಗಿ ದಯವಿಟ್ಟು ಅವ್ರಿಗೆ ಇನ್ನಟ್ಟ ತಾವು ಒತ್ತಾಯ ಮಾಡಿ ನಮಗೆ 3,400 ನೀವು ನಕ್ಕಿ ಘೋಷಣೆ ಮಾಡ್ಬೇಕಂತ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ವಲ್ಪ ತಡಿತಾನ. ಈಗ ಒಂದ್ ಸೆಕೆಂಡ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 1 ನಿಮಿಷ ಕೇಳ್ರಿ. ಈಗ ನಾವು 8-10 ವರ್ಷಕ್ಕೆ ನಾವು ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವುದೇ ಹೋರಾಟದಾಗಲಿ ಜಿಲ್ಲಾಧಿಕಾರಿಗಳು ಎಸ್ಕೊಂಡ್ರೆ ಬಹಳ ಸಹಕಾರ ಕೊಟ್ಟಾರ. ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ, ಕೇಳ್ರಿ. ನಾವು 3,500 ಕೇಳಿವಿ. ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ 3,200 ಅಂತ ಅವ್ರು ಹೇಳಿಕತ್ತಾರ. ಈಗ ಇನ್ನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವೇನಂತೀವಿ, ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹೋರಾಟ ಕಂಟಿನ್ಯೂ ಇರ್ತದೆ.
ಸ್ಪಂದನೆ ಮಾಡ್ತೀವಿ. ನಾವು ನಾಳೆ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ. ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು 500 ಕೇಳಿವಲ್ಲ, ಇದೇ ಸಾರ್ವಜನಿಕ ಸಭೆ. ನಾವು ಒಂದು ಸ್ವಲ್ಪ ಕೆಳಗೆ ಇರ್ತೀವಿ, ಅವ್ರು ಇನ್ನೊಂದು ಸ್ವಲ್ಪ ಮ್ಯಾಗ ತಗೊಂಬರಿ, ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಮಾಧಾನ ಮುಗಿಸ್ಬಿಡು. ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಬೆಟ್ಟವರು ಅವ್ರ ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಮುಗಿತದ. ನಾನಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ. ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್. ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ. ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮಗೆ ನ್ಯಾಯಯುತವಾದಂತ ಬೇಡಿಕೆ ಐತಿ. ನೀವು ನಾಳೆ ಒಂದಿನ ಸಮಯ ತೋರಿ ನಾವು ನಿರಂತರ ಹೋರಾಟ ಇರ್ತದ. ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು ಸ್ವಲ್ಪ ಕೆಳಗೆ ಬರ್ತವ್ರು, ಸ್ವಲ್ಪ ಮ್ಯಾಗ ಬರ್ಲಿ. ನೋಡಿ ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗ ಮುಗಿಸ್ತೀವಿ ಎಲ್ಲಾರು ಕೂಡ. ಈಗ ಯಜಮಾನ್ರಲ್ಲಿ ನನಗೆ ವಿಪರೀತ ಪ್ರೀತಿ ಇದೆ. ಏನಿದೆ? ವಿಪರೀತ ಪ್ರೀತಿ ಇದೆ. ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ. ನಾನು ಇಲ್ಲಿ ಮಠ ಕೇಳಿ ಪ್ಲೀಸ್, ದಯವಿಟ್ಟು ಕೇಳ್ಕೊಂಡು, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ. ಮಾಡ್ಲಿಲ್ಲ ಅಂತ ನೀವು ಹೇಳಬೇಕು. ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ. ಇಲ್ಲಿ ಮಠ ಬರೇ ಹಿಂದಿನ 5 ದಿನದಿಂದ ಅಲ್ಲ, 5 ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ವಾಟ್ಸಾಪ್ ಅಲ್ಲಿ ನನ್ನ ಫೋಟೋ ಬಿಡ್ತೀರಲ್ವಾ, ನಮ್ಮ ಜಿಲ್ಲಾಧಿಕಾರಿ ಅಂತ, ಅದು ಯಾಕೆ ಬಿಡ್ತೀರಾ? ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ? ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಗುರುಜಿ ನೀವು ಒಂದು ಪಾಯಿಂಟ್ ಹೇಳಿ, ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ. ಆದ್ರೆ ಇವತ್ತು ಅವ್ರು ಬೇಡ. ನೋಡ್ರಪ್ಪ, ಕರ್ನಾಟಕ ರಾಜ್ಯ ಸಂಘಕ್ಕೆ ಗುರ್ಲಾಪುರ ಕ್ರಾಸದ ಗೆಲುವಾಗಿದೆ. ಶಾಂತರಿಗೆ ಕರ್ನಾಟಕ ರಾಜ್ಯ ಸಂಘಕ್ಕೆ 2 ಶಾಂತ ಇರ್ತಾರೆ ಸರ್. 3,410 ರೂಪಾಯಿ ಮಹಾರಾಷ್ಟ್ರದವ್ರು ಹೇಳಿಕೊಡ್ತಾರ. ಮುಂದುವರೆದಂತೆ ಶಾಂತ ಇರ್ತಾರೆ. ಹೆಣ್ಮಕ್ಳ ಸೇರಿ ಕೇಳ. ಈಗ ನೋಡು ಕೇಳಿ, ನಾಳೆ ಕೂಡ ನೀವು 21 ಲಕ್ಷ ಜನ ಬಂದ್ರೆ ನಾಳೆ 2 ಲಕ್ಷ ಜನ ಸೇರ್ಬೇಕಷ್ಟ. ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರು ನಾವು ವೋಟ್ ಆಗಿ ಚುನಾವಣೆ ಒಳಗೆ ಎಲ್ಲಾ ಕೂಡ ಅಧಿಕಾರ ಕೊಟ್ಟರು, ಒಬ್ಬರು ಬಂದಿಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿ ಅವರ ವೈಯಕ್ತಿಕವಾಗಿ ಪರ್ಸನಲ್ ಕಾಳಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಅವ್ರು ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗತ್ತೆ. ನಾವು ಈ ಬೆಳೆ ಇರಬೇಕು, ನಮ್ದು ಇಚ್ಛೆ. ಯಾಕಂದ್ರೆ ಕಬ್ಬು ನಾವು ಬೆಳೆದು ನಮಗಿಟ್ಟು ಬೇಕು ಅದು ಕೂತಿದ್ದು ನಾವು ತಗೋಣ. ಆದ್ರೂ ಅದ ಹಿಂದಿಯಾಗಿ ಕೆಲಸ ಮಾಡಿದ್ರೆ ಇಲ್ಲಿ ಕಾರ್ಖಾನೆ ಮಾಲೀಕರಂದ್ರ ನೀವೇನಂತ ಅಗಲ ತಿಳ್ಕೊಳಕ್ ಹೋಗ್ಬಾರ್ರಿ. ಅವ್ರ ಕೈಯಾಗ ಅಧಿಕಾರ ರೊಕ್ಕ ಎಲ್ಲ ಕೊಟ್ಟವ್ರೆ ನೀವು ಅದ್ರಿ. ಅವ್ರ ಮನ್ಯಾಗ ಇವತ್ತಿನವರೆಗೆ ನಾವು ಯಾರು ಕೇಳೇ ಇಲ್ಲ. ರಾಜು ಶೆಟ್ಟಿ ಸಾಹೇಬ್ರಂಗ ಒಂದು 4 ಮಂದಿನ MP ಮಾಡಿ MLA ಮಾಡಿ ಕಳಿಸಿರ್ಪ ಅಂದ್ರೆ ಅವ್ರು ನಮ್ಮ ಜೊತೆ ಬಂದು ಬೀದಿ ಒಳಗೆ ಕೂಡ್ತೀರ. ಇದೆಲ್ಲ ಭೇಟಿಗೆ ಅವ್ರನ್ನ ಪುಣ್ಯಾತ್ಮಗಳು ಅವ್ರಲ್ಲ ಕೇಳ್ರಿ. ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿಯಾಗ್ರಿ, ನಾಳೆ ಕೂಡ 2 ಲಕ್ಷ ಜನ ಸೇರ್ರಿ. ಅವರ
ನಮ್ಮ ಪರವಾಗಿ ಕೆಲಸ ಮಾಡ್ತಾರ ಯಾರು ನಿಮ್ ಪರವಾಗಿರ್ಬೇಕು. ಇವೇನ್ ಚಳವಳಿಗೆ ಇರೋರೆ ನೋಡು, ನೀವು ನಮ್ ದೇವ್ರುಗಳು ನೀವು ಮನಸ್ಸು ಮಾಡಿದ್ರೆ ನಾ ಏನ್ ಮಾಡ್ಲಿ? ಅಲ್ಪ ನೀವು ಬೇಕಾಗೈತಿ ಗಟ್ಟಿ ಹಾಕ್ತೀರ, ನಾವ್ ಅದು ಬಗೆಹರಿಸಾಕ್ಬಿಡ್ತೈತಿ. ನೀವೆಲ್ಲ ಹೋಗೋದ್ರನ್ನ ಬಗೆಹರಿಸ್ತು. ಈಗ ಜಿಲ್ಲಾ ಈಗ ಇಷ್ಟೇ ಹೇಳತ್ತೀನಿ, ಜಿಲ್ಲಾಧಿಕಾರಿ ಅವರು ಕೂಡ ಏನ್ ಮಾತು ಕೊಡ್ತಾರೋ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ. ಒಳ್ಳೆ ಅಧಿಕಾರಿಗಳು. ಇವತ್ತು ಇಡೀ ಜನಸಂಖ್ಯೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರನ ಇಲ್ಲಿವರೆಗೆ ಕೊಟ್ಟಿದ್ರಿ, ಇನ್ನೂ ಕೂಡ ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ. ಯಾಕಂತಂದ್ರ ಕಬ್ಬು ಬೆಳೆಗಾರನ 7-8 ವರ್ಷದಿಂದ ಕೊಂದಿರಿ. ಅವ್ರ ಗೌರವ ಕೊಟ್ಟು ಏನ್ ನಾವು ಬೆಲೆ ಕೇಳತ್ತೋ ಆ ಬೆಲೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಕಾರ್ಖಾನೆ ಮಾಲೀಕರು ಕೂಡ ಎಲ್ಲರೂ, ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ, ಕತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ, ನಿರಾಣಿ ಇರಲಿ, ಯಾರೇ ಇರಲಿ, ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಇಲ್ಲಿವರೆಗೆ ಜಿಲ್ಲೆಯೊಳಗೆ ಇಷ್ಟೆಲ್ಲ ಹೋರಾಟ ಮಾಡ್ರ ಒಂದು ಕೂದಲು ಕೂಡ ಕೊಂಕಾಗಿಲ್ಲ, ಏನು ಕೂಡ ಅನ್ಯಾಯ ಮಾಡಿಲ್ಲ, ಎಲ್ಲಿ ಕೂಡ ನಾಶ ಮಾಡಿಲ್ಲ, ಎಲ್ಲಿ ಕೂಡ ಸಿಸ್ಟಮೆಟಿಕ್ ಅನ್ನು ಕೆಡಿಸಿಲ್ಲ. ಯಾಕಂದ್ರೆ ನೀವು ಆಟ ಹೇಳ್ತೀರಿ, ನಮಗೂ ಕೂಡ ಇತ್ತು. ಅವ್ರಿಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟ ನಾವು ಬೆಲೆ ನಿಗದಿ ಆದ ನಂತರ ಕಾರ್ಖಾನೆ ಚಾಲೂ ಮಾಡಬೇಕು, ಅಲ್ಲಿವರೆಗೆ ಅವಕಾಶ ಕೊಡಬಹುದಾಗಿತ್ತು. ಯಾಕೋ ನಮ್ಮ ಗುರುಗಳು ಅದನ್ನ ತೀರ್ಮಾನ ತಗೊಂಡ್ಬಿಟ್ರಿಲ್ಲ, ನಾವು ಇಲ್ಲೇ ಕೊಡ್ತು ಬ್ಯಾಡ್ರಿ. ಅವ್ರ ಕಾರ್ಖಾನೆ ಅವ್ರು ಸುಮಾರು ಅದಾರು. ಯಾಕಂದ್ರ ನಾವು ಒಕ್ಕಟ್ಟಿದ್ದು ಅಂದ್ರೆ ಅದು ನಿಮ್ಗೆ ಶಕ್ತಿ ಆಗ್ತೈತಿ. ಇನ್ನು 2 ದಿವಸಕ್ಕೆ ನಮ್ಮ ಕಬ್ಬಿಗೆ ಏನಾಗೋದಿಲ್ಲ, ಇನ್ನೊಂದು 2 ದಿವಸ ಹೋಗುವಂತ ಕರೆ ನಮ್ದೇನು ಗುರಿ ಐತೆ ಅಂದ್ರೆ ಮುಟ್ಟು ಹೋಗೋಣ ಅನ್ನೋಂತ ಪೂಜೆ ಇದೇ ರೀತಿ ಕೂಡ 1 ಲಕ್ಷ 2 ಲಕ್ಷ ಜನ ಸೇರ್ರಿ. ಯಾಕೆ ಸೇರಿನಂತಂದ್ರ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಬೇಕು, ನಮ್ಮ ಜೋಡಿ ಇರ್ತಕ್ಕಂಥ ಜನ ಎಲ್ಲ ಖಾಲಿ ಆಯ್ತು, ಇವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮಗೆ ಭವಿಷ್ಯ ತ್ರಾಸ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ SP ಸಾಹೇಬರು, ಜಿಲ್ಲಾಧಿಕಾರಿ ಅವ್ರಿಗೆ ಆರಾಮಿಲ್ಲ ಅಂದ್ರೂ ಕೂಡ SP ಸಾಹೇಬರ ಈ ಚಳವಳಿ ಕೊಟ್ಟಾಗಿಂದ್ರೆ ಸುಮಾರು 200 ಸಲ ನನ್ನ ಜೊತೆ ಮಾತಾಡ್ಯಾರ. DSP ಸಾಹೇಬರು, ಪಾಪ ನಮ್ಮ ಗೋಕಾಕ್ DSP ಸಾಹೇಬರು, ಬಸರಿಗೆ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ. ಯಾಕಂದ್ರ ಆ ಕಾರ್ಖಾನೆ ಮಾಲೀಕರ ಹಗರಿಲ್ಲ, ಅವ್ರ ಇಟೋಡಿಗೆ ನಮ್ಮ ರಾಜು ಶೆಟ್ಟಿ ಸಾಹೇಬ್ರದ್ದು ಏನಾಗೈತಿ, ಅಲ್ಲಿ ಕೆಲವು ಕಾರ್ಖಾನೆಗಳು 7-10 ಕಾರ್ಖಾನೆಗಳು ಈಗಾಗಲೇ 4,500 5,500 ರೂಪಾಯಿ ಘೋಷಣೆ ಮಾಡ್ಯಾರು. ಆ ಬೇಸ್ ಮೇಲೆ ಎಲ್ಲ ಕಾರ್ಖಾನೆಗಳನ್ನ ಒಂದು ತಂದು ಹಾದಿಗೆ ತಂದು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೋದು. ನಮ್ಮಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳು ಹೊಂದಾಣಿಕೆ ಆಗ್ಯಾರ. ನಿಮಗೆ ನೆನಪಿರಲಿ, ಯಾವಾಗ 100 ರೂಪಾಯಿ ಹೆಚ್ಚಿಕೊಟ್ಟಪ್ಪ ಅಂತಂದ್ರ ರಾಜಕಾರಣ ಬೇರೆ ತಮ್ಮ, ಈ ಬಿಸ್ನೆಸ್ನ ಬೇರೆ, ಈ ಲೆಕ್ಕಾಚಾರನ ಕಾರ್ಖಾನೆಯವ್ರು ಮಾಡತ್ತಾರೋ. ನನ್ನ ನೈತ ದೇವತೆಗಳ ಕೇಳ್ರಿ, ಇದು ಕಬ್ಬು ಬೆಳೆಗಾರರ ಜಾತ್ರೆ ಚಾಲು ಆಗಿತ್ತು. ದಯವಿಟ್ಟು ಜಿಲ್ಲಾಧಿಕಾರಿ ಅವರಲ್ಲಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. SP ಸಾಹೇಬರಲ್ಲಿ, ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತೊಂದು ದಿವಸಕ್ಕೆ ನಾವು ಸಾಯುದಿಲ್ಲ, ನಾಳೆ ಮತ್ತೆ ನಾವೊಂದು 1 ಲಕ್ಷ 2 ಲಕ್ಷ ಜನ ಸೇರ್ತೀವಿ. ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟನ್ನ ಏನ್ ನಾವು ಒತ್ತಾಯ ಮಾಡಿದ್ವಿ, ಆ ರೇಟನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ